ಹಾಯ್ ಫ್ರೆಂಡ್ಸ್, ಇವಾಗ ನಾವೆಲ್ಲ ಕುಶಾಲನಗರ್ ಇದು ಗೋಲ್ಡನ್ ಟೆಂಪಲ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನೆನ್ನೆ ನೈಟೇ ಬಂದ್ವಿ, ಇಲ್ಲಿ ರೂಮ್ ಮಾಡಿದ್ವಿ. ಸೊ ರೂಮ್ ನೋಡ್ಸೋಣ ಅಂತ ಒಂದು ಸ್ಮಾಲ್ ವಿಡಿಯೋ. ನೋಡಿ, ಆ್ಯಕ್ಚುಲಿ ಅದು ಹೆಸರು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಆ ಗೆಸ್ಟ್ ಹೌಸಲ್ಲಿ ನಾವು ಸ್ಟೇ ಮಾಡಿದ್ವಿ. ಸೊ ಇದೇ ಎಂಟ್ರಿ. ಸೊ ಗೇಟ್ ಒಳಗಡೆ ಬಂದರೆ ಈ ಥರ ವಿಶಾಲವಾದ ಪಾರ್ಕಿಂಗ್ ಪ್ಲೇಸ್ ಇದೆ. ಸೊ ಲೆಫ್ಟಲ್ಲಿ ನೋಡಿ ಪಾರ್ಕಿಂಗ್ ಮಾಡ್ಕೊಬೋದು. ಈ ಥರ ನಿಮಗೆ ಒಂದು ವ್ಯೂ ಕಾಣಿಸುತ್ತೆ. ನಾವಿಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಸ್ಟೇ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಬೆಳಗ್ಗೆ 6:30 ಆಗಿದ್ದರಿಂದ ಇನ್ನೂ ಯಾರೂ ಎದ್ದಿಲ್ಲ. ಇದು ಒಂದು ಆಲ್ಮೋಸ್ಟ್ ಇದು ಕೆಫೆಟೇರಿಯಾ ಥರ ಇದೆ. ಕೆಫೆಟೇರಿಯಾ ಪಕ್ಕದಲ್ಲಿ ನೋಡಿ ಈ ಥರ ಸ್ಪೇಸ್ ಇದೆ. ಒಂಥರ ಲಾಂಜ್ ಅನ್ಕೊಬೋದು, ಓಪನ್ ಲಾಂಜ್. ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಕುಶಾಲನಗರಲ್ಲಿ. ಈ ನಾವೇನು ಸ್ಟೇ ಮಾಡ್ತಾ ಇರೋ ಪ್ರಾಪರ್ಟಿಯಲ್ಲೇ ಇದು ಆ್ಯಕ್ಚುಲಿ ಒನ್ ಆಫ್ ದ ಹೆಲ್ತ್ ಸೆಂಟರ್. ಇಲ್ಲಿ ಸುಮಾರು ಜನ ಇಲ್ಲಿ ಬಂದು ಏನೋ ಮೆಡಿಕಲ್ ಟರ್ಮ್ಸ್ ಏನೋ ಓದ್ಕೊಳಕ್ಕೆ ಇಲ್ಲಿ ಬಂದು ಸ್ಟೇ ಮಾಡಿ, ಸೊ ಅಂಥದಕ್ಕೋಸ್ಕರ ಕಟ್ಸಿರೋ ಒಂದು ಜಾಗ ಇದು. ಸೊ ಇದು ಆ್ಯಕ್ಚುಲಿ ಪ್ರಾಪರ್ಟಿ ಹೆಸರು ಬಂದ್ಬಿಟ್ಟು ನಿಮ್ಗೆ ಎಲ್ಲೂ ಕಾಣಿಸಲ್ಲ. ಇದ್ರ ಹೆಸರು ಕೂರ್ಗ್ ಕಿಂಗ್ಸ್ ವ್ಯೂ ಸ್ಟೇ ಅಂತ. ಇದೊಬ್ಬರು ಬಂದ್ಬಿಟ್ಟು ಲೀಸಿಗೆ ತೊಗೊಂಡು ಆವಾಗ ರನ್ ಮಾಡ್ತಾ ಇರ್ತಾರೆ. ಸೊ ಪ್ರಾಪರ್ಟಿ ನೋಡೋಕ್ಕೆ ಹಿಂಗಿರುತ್ತೆ, ತುಂಬ ದೊಡ್ಡದಾಗಿ ವಿಶಾಲವಾಗಿರುತ್ತೆ. ಸೊ ಒಳ್ಳೆ ವೈಡ್ ಕಾರಿಡಾರ್. ನಾವು ಸ್ಟೇ ಮಾಡ್ತಿರೋದು 1007, 1006 2 ರೂಮ್ಸು ತೊಗೊಂಡಿದ್ದೀವಿ. ಇದು ಒನ್ ಆಫ್ ದ ಟೆಂಪಲ್. ಇಲ್ಲೆಲ್ಲ ಮಾಂಗ್ಸ್ ಎಲ್ಲ ಅವ್ರವ್ರ ಬೆಳಗಿಂದ ಪ್ರೇಯರ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲ ಮಾಂಗ್ಸ್.
ಎಲ್ಲ ಮಾಡಿ ಇವಾಗ ಫೀಡಿಂಗ್ ಟೈಮ್ ಅದಕ್ಕೆ. ಸೊ ಫೀಡಿಂಗ್ ಟೈಮ್ಗೆ ಅದು ಕರೆಕ್ಟಾಗಿ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ ಮುಗಿದ ತಕ್ಷಣ ಎಲ್ಲ ಪ್ರತಿಯೊಬ್ಬರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪ್ರಿಪ್ರೇಷನ್ ನೋಡಿ, ಎಲಿಫೆಂಟ್ಗೆ ಫೀಡಿಂಗ್ ಏನೇನು ಮಾಡ್ತಾ ಇದ್ದಾರೆ, ಅದಕ್ಕೆ ಏನೇನು ಬಳಸ್ತಿದ್ದಾರೆ, ಏನೇನು ಕೊಡ್ತಿದ್ದಾರೆ ಅಂತ ನಿಮಗೆ ನೋಡಿಸ್ತಾ ಇದ್ದೀನಿ ನಾನು. ಅವರು ಹೇಗೆ ಫೋಲ್ಡ್ ಮಾಡ್ತಾರೆ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೊ ನಮ್ಮ ಮಕ್ಕಳಂತೂ ಕಾಯ್ತಿದ್ರು, ಹಂಗೆ ಬಿಟ್ಟರೆ ಸಾಕು. ನನ್ನ ಮಕ್ಕಳು ಇಬ್ಬರು ಎಂಜಾಯ್ ಮಾಡಿದ್ದಾರೆ, ಇಬ್ಬರು ಮೀಟ್ ಮಾಡಿ ಕೊಟ್ಟರು. ಒಂಥರ ಖುಷಿ, ನನ್ನ ಕೈಯಿಂದ ಕೊಟ್ಟೆ, ನನ್ನ ಕೈಯಿಂದ ತಿನ್ನಿಸ್ದೆ ಎಲಿಫೆಂಟ್ಗೆ ಅಂತ. ಅವ್ರಿಗೇನೋ ಒಂಥರ ಖುಷಿ, ನಾನು ತಿನ್ನಿಸ್ದೆ ಅದು ಅಂತ ಆ ಥರ ಒಂದು ಫೀಲ್ ಅವ್ರಿಗೆ ಮಕ್ಕಳಿಗೆ. ಒಂಥರ ಬಂದಿದ್ದು ಒಂಥರ ತಿನ್ನಿಸಿದ್ದು ಎಲ್ಲ ಎಂಜಾಯ್ ಆಯಿತು. ಸೊ ಅಲ್ಲಿಂದ ಮುಗಿಸ್ತಾ ನಾವು ಲಾಸ್ಟಲ್ಲಿ ವ್ಯೂ ಪಾಯಿಂಟ್ ಹತ್ರ ಹೋದ್ವಿ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಫುಲ್ ವ್ಯೂ ಎಲ್ಲ ನೋಡ್ಬೋದು. ಸೊ ಎಂಜಾಯ್ ಮಾಡೋಣ ಅಂತ ಹೇಳಿ ಹೋದ್ವಿ. ಫುಲ್ ನಿಮ್ಗೆ ನೋಡಿಸ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಹತ್ಕೊಂಡು ನೋಡಿದ್ರೆ ಫುಲ್ ವ್ಯೂ ಪಾಯಿಂಟ್ ಕಾಣುತ್ತೆ. ಹೇಗೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಒಂಥರ ಹಾನ್ ಟೈಮಿಗೆ ಬಂದು ಮಕ್ಕಳಿಗೆಲ್ಲ ಖುಷಿ ಆಯಿತು, ಎಂಜಾಯ್ ಮಾಡಿದ್ವಿ. ನಾವು ಎಂಜಾಯ್ ಮಾಡಿದ್ವಿ ವಿತ್ ನೇಚರ್ಸ್, ಹನಿಮಲ್ಸ್ ಜೊತೆ, ಹೆಲ್ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೋ ಒಂಥರ ಹೊಸ್ದಾಗಿ ಅನಿಸ್ತು. ನನಗಂತೂ ಖುಷಿ ಆಯಿತು, ನಮ್ಮ ಮಕ್ಕಳು ನೋಡಿ ಖುಷಿ ಆದರು ಅಂತ. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ, ಅಂದರೆ ಅವ್ರ ಎಕ್ಸೈಟೇ ನಮ್ಮ ಎಕ್ಸೈಟ್ ಅಂತ ಹೇಳ್ತಾ ಇವತ್ತು ನಾನು ನೋಡ್ತಾ ಇದ್ದೀನಿ. ನೀವು ನೋಡಿದಿರಲ್ಲ. ಸೊ ನಿನ್ನೆ ನೈಟ್ ಕುಶಾಲನಗರ್ ಬಂದಿದ್ವಿ. ಆ್ಯಕ್ಚುಲಿ ಈವ್ನಿಂಗ್ ಬಂದ್ವಿ. ನಮಗೆ ದುಬಾರಿಯನ್ನು ಸರಿಯಾಗಿ ವಿಸಿಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ 6:30ಗೆ ಕ್ಲೋಸು ಅಂತ ಇಲ್ಲಿ ಬೋರ್ಡ್ ಇದೆ. 6 o'clockಗೆ ಎಂಟ್ರಿ ಟಿಕೆಟ್ ಎಲ್ಲ ಏನೂ ಕೊಡೋಲ್ಲ. ಸೊ ನಾವೇನು ಮಾಡಿದ್ವಿ, ಬರೀ ಸ್ನ್ಯಾಕ್ಸು ಟೈಮ್ ಪಾಸ್ ಮಾಡಿಕೊಂಡು ಇಲ್ಲೇ ಕುಶಾಲನಗರಲ್ಲಿ ರೂಮ್ ಹುಡ್ಕಿದ್ವಿ. ರೂಮ್ ಮಾಡಿದ್ವಿ. ರೂಮ್ ಮಾಡಿ ಬೆಳಗ್ಗೆನೆ 8:30ಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಅಷ್ಟೊತ್ತಲ್ಲೇ ಇಲ್ಲಿ ಆಲ್ಮೋಸ್ಟ್ ಒಂದು 1000 ಜನ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ 8:30 9 o'clock ಕ್ಯೂ ಸ್ಟಾರ್ಟ್ ಮಾಡಿದ್ರೆ 10:15ಗೆ ನಮಗೆ ದುಬಾರಿ ಕ್ಯಾಬ್ ಎಲಿಫೆಂಟ್ ಫೀಡಿಂಗ್ ಕಡೆಗೆ ಟಿಕೆಟ್ ಸಿಕ್ತು, ಬೋಟ್ ರೈಡ್ಗೆ ಎಲ್ಲ. ಸೊ 10:15 ಅಲ್ಲೋಗಿ ಅಲ್ಲಿ ಎಲಿಫೆಂಟ್ಸ್ಗೆ 11 o'clock ಫೀಡಿಂಗ್ ಟೈಮು. ಸೊ ಅಲ್ಲೋಗಿ ಫೀಡಿಂಗ್ ಮಾಡಿ ಎಲಿಫೆಂಟ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಮತ್ತೆ ಎಲ್ಲ ಇಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಇತ್ತು. 13D ಏನೋ ರೈಡ್, ಅಡ್ವೆಂಚರಸ್ ರೈಡ್, ಅದೇ 3D ಶೋ ಇರುತ್ತಲ್ಲ, ಆ 3D ಶೋ ಇತ್ತು. ಮತ್ತೆ ಹಾರ್ಸ್ ರೈಡು, ಮತ್ತೆ ಸ್ಕೇರಿ ಹೌಸು, ಹಾರರ್ ಶೋ, ಮತ್ತೆ ಸ್ವಲ್ಪ ಲೇಡೀಸ್ ಶಾಪಿಂಗ್, ಇದೆಲ್ಲ ಮುಗಿಸ್ಕೊಂಡು ಇವಾಗ ಕರೆಕ್ಟಾಗಿ 12:45. ಸೊ ನಮ್ಮದು 3 days ಟ್ರಿಪ್ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಇವಾಗ ನಾವು ಬ್ಯಾಕ್ ಟು ಬೆಂಗಳೂರು. ಸೊ ಆನೆ ದುಬಾರೆಯಿಂದ ಬೆಂಗಳೂರು ಕಡೆ ಹೊರಡ್ತಾ ಇದೀವಿ ಇವಾಗ. ಮತ್ತೆ ಚಾರ್ಜಸ್ ಬಂದ್ಬಿಟ್ಟು ನಾರ್ಮಲ್ ಡೇಸಲ್ಲಿ 180 rupees ಇದೆ ಪರ್ ಹೆಡ್ಗೆ, ಬೋಟ್ ರೈಡು ಮತ್ತು ಆನೆ ದುಬಾರೆ ಕ್ಯಾಬ್ಗೆ. ಮತ್ತೆ ವೀಕೆಂಡ್ಸ್ ಮತ್ತೆ ಹಾಲಿಡೇ ದಿನ 275 ಪರ್ ಹೆಡ್ ಬೋಟ್ ರೈಡ್ಗೆ. ದುಬಾರೆ ಕ್ಯಾಂಪ್ಗೆ ಎಂಟ್ರಿ ಫೀಸ್ ಇದು. ಅಲ್ಲಿ ದುಬಾರೆಯಲ್ಲಿ ಆನೆಗೆ ಸ್ನಾನ ಮಾಡಿಸ್ಬೇಕಂದ್ರೆ 500 rupees ಚಾರ್ಜ್ ಮಾಡ್ತಾರೆ. ಹೋಗಿ ನೀವೇ ಮುಟ್ಟಿ ಪರ್ ಹೆಡ್ 500 ಚಾರ್ಜ್ ಮಾಡೋದು. ನೀವು ಹೋಗಿ ಸ್ನಾನ ಎಲ್ಲ ಸ್ಕ್ರಬ್ ಮಾಡಿ ಎಲ್ಲ ಮಾಡ್ಬೋದು. ಚೆನ್ನಾಗಿತ್ತು ಮಾತ್ರ ಈ ಟ್ರಿಪ್ ಜರ್ನಿ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ವಿ ಆರ್ ಹ್ಯಾಪಿ. ಸೊ ಇವಾಗ ಆಯ್ತು, ಸಂಡೇ ಇವತ್ತು ಹಾಲಿಡೇಸ್ ಎಲ್ಲ ಮುಗೀತು. ನಾಳೆಯಿಂದ ಕೆಲಸ, ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಹೊಡ್ತಾ ಇದೀವಿ ಬೆಂಗಳೂರು ಕಡೆಗೆ. ಸಿಗೋಣ ಮತ್ತೆ, ಬಾಯ್. ಓಕೆ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇರ್ತಾರೆ. ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ.